ಪ್ರಕೃತಿಯ ಈ ಸಣ್ಣದಾದ ಜೇನುನೊಣ ಹೇಗೆ ನಮ್ಮೆಲ್ಲರಿಗೂ ಇಷ್ಟವಾದ ಸಿಹಿ ಜೇನು ತಯಾರಿಸುತ್ತದೆ. ಬನ್ನಿ, ಪ್ರಕೃತಿಯ ಈ ಅದ್ಭುತ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳೋಣ. ಜೇನು ಸಾಮಾನ್ಯವಾದ ರಸವಲ್ಲ, ಅದು ಹೂವಿನ ರಸವಾದ ನೆಕ್ಟರ್. WHO ಪ್ರಕಾರ ಜೇನುನೊಣಗಳು ಹೂವಿನ ರಸವನ್ನು ತಮ್ಮ ಎನ್ಸೈಮ್ ಸಹಾಯದಿಂದ ಬದಲಾಯಿಸಿ ಕೊನೆಗೆ ಉತ್ಪಾದಿಸುವ ಪದಾರ್ಥವನ್ನೇ ಜೇನು ಎಂದು ಕರೆಯುತ್ತಾರೆ. ಜೇನುನೊಣ ಹೂವಿನಿಂದ ನೆಕ್ಟರ್ ತೆಗೆದುಕೊಳ್ಳುವಾಗ ಅದನ್ನು ನುಂಗಿ ತನ್ನ ವಿಶೇಷವಾದ ಹನಿ ಸ್ಟೊಮಕ್ನಲ್ಲಿ ಸಂಗ್ರಹಿಸುತ್ತದೆ. ಈ ವಿಶೇಷ ಹೊಟ್ಟೆಯಲ್ಲಿ ಇರುವ ಎನ್ಸೈಮ್ಸ್ ನೆಕ್ಟರ್ ಮೇಲೆ ಕೆಲಸ ಮಾಡಲು ಆರಂಭಿಸುತ್ತವೆ. ಹೀಗೆ ನೆಕ್ಟರ್ನ ಸಂಯೋಜನೆ ನಿಧಾನವಾಗಿ ಬದಲಾಗತೊಡಗುತ್ತದೆ. ನಂತರ ಜೇನುನೊಣ ತನ್ನ ಹನಿಕೋಮ್ಗೆ ಹಿಂದಿರುಗುತ್ತದೆ. ನಿಜವಾದ ಕೆಮಿಸ್ಟ್ರಿ ಇಲ್ಲಿಂದಲೇ ಆರಂಭವಾಗುತ್ತದೆ. ಜೇನುನೊಣ ತನ್ನ ಬಾಯಿಯಿಂದ ನೆಕ್ಟರ್ ಅನ್ನು ಮತ್ತೊಂದು ಜೇನುನೊಣದ ಬಾಯಿಗೆ ವರ್ಗಾಯಿಸುತ್ತದೆ. ಈ ವಿನಿಮಯ ಪ್ರಕ್ರಿಯೆಯನ್ನು ಟ್ರೋಫಲಾಕ್ಸಿಸ್ ಎಂದು ಕರೆಯುತ್ತಾರೆ. ಈ ನಿರಂತರ ಪ್ರಕ್ರಿಯೆಯಿಂದ ನೆಕ್ಟರ್ನಲ್ಲಿರುವ ವಾಟರ್ ಕಂಟೆಂಟ್ ಕಡಿಮೆಯಾಗುತ್ತದೆ. ಇನ್ವರ್ಟೇಸ್ ಎನ್ಸೈಮ್ ನೆಕ್ಟರ್ನಲ್ಲಿರುವ ಸುಕ್ರೋಸ್ ಅನ್ನು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗಿ ವಿಭಜಿಸುತ್ತದೆ. ಆದರೆ ಇಲ್ಲಿ ದೊಡ್ಡ ಸವಾಲು ಶುಗರ್ ಅಲ್ಲ, ವಾಟರ್. ಸೈಂಟಿಸ್ಟ್ಸ್ ಪ್ರಕಾರ ಜೇನುನೊಣಗಳು ಮೊದಲು ಆಕ್ಟಿವ್ ಎವ್ಯಾಪೊರೇಷನ್ ಮಾಡುತ್ತವೆ, ಅಂದರೆ ನೆಕ್ಟರ್ ಡ್ರಾಪ್ಸ್ ಅನ್ನು ತಮ್ಮ ಟಂಗ್ ಮತ್ತು ಮೌತ್ ಪಾರ್ಟ್ಸ್ ಮೂಲಕ ಹಾಯಿಸಿ ಒಣಗಿಸುತ್ತವೆ. ನಂತರ ಪ್ಯಾಸಿವ್ ಎವ್ಯಾಪೊರೇಷನ್ ನಡೆಯುತ್ತದೆ. ನೆಕ್ಟರ್ ಅನ್ನು ಹನಿಕೋಮ್ ಸೆಲ್ಸ್ನಲ್ಲಿ ಇಟ್ಟು ತಮ್ಮ ವಿಂಗ್ಸ್ ಬೀಸಿ ಒಣಗಿಸುತ್ತವೆ. ಹನಿ ಸಂಪೂರ್ಣವಾಗಿ ಸಿದ್ಧವಾದಾಗ ಜೇನುನೊಣಗಳು ಹನಿಕೋಮ್ ಸೆಲ್ಸ್ ಅನ್ನು ವ್ಯಾಕ್ಸ್ ಕ್ಯಾಪ್ ಮೂಲಕ ಮುಚ್ಚಿಬಿಡುತ್ತವೆ. ಹೀಗೆ ಮುಚ್ಚಲ್ಪಟ್ಟಿರುವ ಆ ದ್ರವವೇ ನಮ್ಮೆಲ್ಲರಿಗೂ ಇಷ್ಟವಾದ ಸಿಹಿ ಹನಿ. ಅಭಿನಂದನೆಗಳು! ಇಂದು ನೀವು ನಿನ್ನೆಗಿಂತ ಸ್ವಲ್ಪ ಹೆಚ್ಚು ತಿಳುವಳಿಕೆ ಹೊಂದಿದ್ದೀರಿ. ಹೀಗಾಗಿ ಇಂತಹ ಇನ್ನಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಫಾಲೋ ಮಾಡೋದನ್ನ ಮರಿಬೇಡಿ.